ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯವು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಮಾರ್ಚ್ನ ತಿಂಗಳಲ್ಲಿ ಬದಲಾವಣೆ ಆಗ್ತಿರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. 7ನೇ ತಾರೀಕು ಬುಧ ಮತ್ತು ಶುಕ್ರರು ಇಬ್ಬರು ಬದಲಾವಣೆ ಆಗ್ತಾ ಇದ್ದಾರೆ. ಬುಧ ಮೀನರಾಶಿಗೆ ಪ್ರವೇಶ ಮಾಡಿದರೆ ಶುಕ್ರ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 14ನೇ ತಾರೀಕಿನಂದು ರವಿ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕು ಕುಜ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 25ನೇ ತಾರೀಕಿನಂದು ಬುಧ ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 31ನೇ ತಾರೀಕಿನಂದು ಶುಕ್ರ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸಂಚಾರ ಮಾಡ್ತಾ ಇರತಕ್ಕಂತಹ ಗ್ರಹಗಳು, ಈಗಾಗಲೇ ಸ್ಥಿತವಿರುವಂತಹ ಗ್ರಹಗಳು ಯಾವ ಸ್ಥಾನಗಳಲ್ಲಿ ಸಂಚಾರ ಮಾಡುತ್ತೆ ವೃಶ್ಚಿಕ ರಾಶಿಯವರಿಗೆ ನೋಡೋಣ. ರವಿ 4 ಮತ್ತು 5ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಕುಜ 3 ಮತ್ತು 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಅದೇ ರೀತಿಯಾಗಿ ಬುಧ 4, 5, 6ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಗುರು 6ನೇ ಮನೆಯಲ್ಲಿಯೂ, ಶುಕ್ರ 3, 4, 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಶನಿ 4ನೇ ಮನೆ, ಅರ್ಧಾಷ್ಟಮ ಶನಿಯ ಪೀಡೆ ವೃಶ್ಚಿಕ ರಾಶಿಯವರಿಗೆ ಇದೆ. ಆದರೆ ಭಯ ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಹೇಳಿದ್ದೇನೆ, ನಿಮ್ಮ ಜನ್ಮ ಜಾತಕದಲ್ಲಿ ಅಷ್ಟಕವರ್ಗದ ಕುಂಡಲಿಯಲ್ಲಿ ಶನಿಯ ಸಂಚಾರದ ಬಿಂದುಗಳು 4 ಅಥವಾ ಅದಕ್ಕಿಂತ ಹೆಚ್ಚಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಪೀಡಾಕಾರಕನಾಗಿರೋದಿಲ್ಲ, ಯೋಗಕಾರಕನೇ ಆಗಿರ್ತಾನೆ. ಇದು ಕೇವಲ ಶನಿಗೆ ಮಾತ್ರನೇ ಅಪ್ಲೈ ಇಲ್ಲ. ಇನ್ಯಾವುದೇ ಸ್ಥಾನಗಳಲ್ಲೂ ಗ್ರಹಗಳು ಸಂಚಾರ ಮಾಡಬೇಕಾದಾಗ, ದುಸ್ಥಾನಗಳಾಗಲಿ ಅಥವಾ ಯಾವುದೇ ಸ್ಥಾನಗಳಲ್ಲಿ ಸಂಚಾರ ಮಾಡಬೇಕಾದಾಗ ಅಷ್ಟಕವರ್ಗದಲ್ಲಿ ನಿಮಗೆ ಬಿಂದುಗಳು 4 ಇದ್ದರೆ ತುಂಬ ಒಳ್ಳೆಯದು, ಅಥವಾ ಅದಕ್ಕಿಂತ ಹೆಚ್ಚಿದ್ದರೆ ತುಂಬ ಒಳ್ಳೆಯದು. ಅದಕ್ಕಿಂತ ಕಡಿಮೆ ಇದ್ದರೆ ಮಾತ್ರನೇ ಯಾವುದೇ ಗ್ರಹಗಳಿಂದ ನಿಮಗೆ ತೊಂದರೆ ತಾಪತ್ರಗಳು ಉಂಟಾಗ್ತಾ ಇರುತ್ತೆ. ಸೊ ಹಾಗಾಗಿ ಜಾಗೃತಿಯಾಗಿರೋದು ಒಳ್ಳೆಯದು. ಇನ್ನು ರಾಹು 5ನೇ ಮನೆಯಲ್ಲಿಯೂ, ಕೇತು 11ನೇ ಮನೆಯಲ್ಲಿಯೂ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸ್ಥಿತಿಗತಿಗಳು ಯಾವ ರೀತಿಯ ಯೋಗ ಫಲವನ್ನು ಕೊಡುತ್ತೆ ಅಂತ ನೋಡೋಣ. ಇನ್ನು ಈ ತಿಂಗಳ ಮಾಸ ವಿಶೇಷತೆಯನ್ನು ಗಮನಿಸಿದಾಗ, ಈ ತಿಂಗಳಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂತಹ ವಿಜೃಂಭಣೆಯಿಂದ ಇಡೀ ಪ್ರಪಂಚದಾದ್ಯಂತ ಆಚರಿಸ್ತಕ್ಕಂತಹ ಒಂದು ಮಹಾ ಉತ್ಸವ, ಮಹಾ ಹಬ್ಬ ಅಂತ ಹೇಳಿದ್ರೆ ಮಹಾಶಿವರಾತ್ರಿ. ಆ ಮಹಾದೇವನನ್ನು ನೆನೆಸ್ಕೊಳ್ತಕ್ಕಂಥದ್ದು, ಆ ಮಹಾದೇವನ ಅನುಗ್ರಹಕ್ಕೆ ಪಾತ್ರವಾಗೋದಕ್ಕೆ ತುಂಬ ಸರಳವಾದ ದಿನ. ಹಾಗಂಥೇಳಿ ಬೇರೆ ದಿನಗಳು ಸಾಧ್ಯವಿಲ್ಲ ಅಥವಾ ಬೇರೆ ದಿನಗಳು ಈ ಮಹಾದೇವನನ್ನು ನೆನೆಸ್ಕೊಳ್ಳಬಾರದು ಅಂತ ಅಲ್ಲ. ಈ ದಿನದಂದು ನಿಮಗೆ ತುಂಬ ಒಳ್ಳೆಯ ರೀತಿಯಾದಂಥ ಮಹಾದೇವನ ಸಾತ್ವಿಕ ಲಹರಿಗಳು ಭೂಮಿಯ ತುಂಬಿರುತ್ತೆ. ಅವನ ಅನುಗ್ರಹಕ್ಕೆ ಪಾತ್ರವಾಗುವುದಕ್ಕೆ ಸಹಕಾರ ಆಗುತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ಸಹ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ 25ನೇ ತಾರೀಕಿನಂದು ಹೋಳಿ ಹುಣ್ಣಿಮೆ, ಆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಸಹ. ಇನ್ನು ಈ ಒಂದು ಮಾರ್ಚ್ನಲ್ಲಿ ನಿಮಗೆ ಸಂತಾನದ ಅಭಿವೃದ್ಧಿಗಳಾಗ್ತಕ್ಕಂಥದ್ದು, ನವದಂಪತಿಗಳಿಗೆ ಆಸ್ತಿಗಳನ್ನು ಕೊಂಡುಕೊಳ್ತಕ್ಕಂತಹ ಯೋಗಗಳು, ಚಿನ್ನಾಭರಣಗಳನ್ನು, ತುಂಬ ಒಳ್ಳೆ ಬೆಲೆ ಬಾಳ್ತಕ್ಕಂತಹ ವಸ್ತ್ರಗಳನ್ನು, ಆಭರಣಗಳನ್ನು ಖರೀದಿ ಮಾಡ್ತಕ್ಕಂತಹ ಸುಯೋಗಗಳು ಇದ್ದಾವೆ. ದೇವತಾ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಗತಿ ಉಂಟಾಗ್ತಕ್ಕಂಥದ್ದು, ವಿದೇಶಯಾನ ಯೋಗಗಳು ಬರ್ತಕ್ಕಂಥದ್ದು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ದೊಡ್ಡ ಮಟ್ಟದ ಲಾಭವನ್ನು ಪಡ್ಕೊಳ್ತೀರಿ. ಯಾರಾದರೂ ಕಟ್ಟಡ ಕೆಲಸವನ್ನು ಮಾಡಿಸ್ತಕ್ಕಂಥವರು, ಗುತ್ತಿಗೆದಾರರಿರಬಹುದು, ಅದೇ ರೀತಿಯಾಗಿ ಆ ಇಂಜಿನಿಯರಿಂಗ್ ಕೆಲಸವನ್ನು ಮಾಡುವಂಥದ್ದು, ಇಂತಹದವರಿಗೆ ತುಂಬ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಕೈ ಸೇರುತ್ತವೆ. ಇನ್ನು ನೀವು ಅಂದ್ಕೊಂಡ ಹಾಗೆ ದಿನಮಾನಗಳು ತುಂಬ ಚೆನ್ನಾಗಿ ಹೋಗೋದ್ರಿಂದ ಒಳ್ಳೆ ರೀತಿಯಾದಂತಹ ಏಳಿಗೆಯನ್ನು ನೀವು ಈ ತಿಂಗಳು ಪಡ್ಕೊಳ್ತೀರಿ. ಆದ್ರೂ ನಿಮಗೆ ಶತ್ರುಗಳ ಕಾಟ, ವೃಶ್ಚಿಕ ರಾಶಿಯವರಿಗೇನು ಶತ್ರುಗಳ ಕಾಟ ಏನು ಹೊಸದೇನಲ್ಲ, ನಂಬಿಕೆ ದ್ರೋಹಗಳು ಏನು ಹೊಸದಲ್ಲ. ಇದನ್ನೊಂದು ಸ್ವಲ್ಪ ನಿಭಾಯಿಸ್ಕೊಳ್ಳಿ. ನಿಮಗೆ ಹೇಗಿದ್ದರೂ ಆ ನಿಭಾವಣೆಯ ಯೋಗ ಅಥವಾ ನಿಭಾವಣೆ ಹೇಗೆ ಮಾಡಬೇಕು ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಆ ಗೊತ್ತಿರೋದನ್ನು ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ತಾ ಹೋಗಿ
ನಿಮಗೆ ಎಲ್ಲ ರೀತಿಯಲ್ಲಿಯೂ ಅನುಕೂಲದ ಫಲಗಳು ಉಂಟಾಗಲಿ. ಮಾನಸಿಕವಾಗಿ ಸ್ಥೈರ್ಯಗಳು ತುಂಬಿಕೊಳ್ಬೇಕು. ಯಾಕಂದರೆ ಕಾಲದುದ್ದಕ್ಕೂ ನಿಮಗೇನು ಸಮಸ್ಯೆಗಳಿಂದ ಏನು ವಿಮುಕ್ತರಾಗಿಲ್ಲ. ಸಮಸ್ಯೆಗಳು ಬರ್ತಾ ಇದೆ. ಈ ತಿಂಗಳು ಸಹ ಇದೊಂದು ಶತ್ರುಬಾಧೆ ಅನ್ನೋದನ್ನು ಬಿಟ್ಟರೆ ಇನ್ಯಾವುದೇ ರೀತಿಯಲ್ಲೂ ತೊಂದರೆಗಳು ಅಂಥ ಬಾಧೆ ಕೊಡಲ್ಲ. ಕುಟುಂಬದಲ್ಲೂ ನಿಮಗೆ ಒಳ್ಳೆ ರೀತಿಯಾದಂತಹ ಸಪೋರ್ಟ್ಗಳು ಸಿಗುತ್ತೆ. ಸ್ನೇಹಿತರಿಂದ ಸಹಕಾರಗಳು ಸಿಗ್ತಕ್ಕಂಥದ್ದು, ಮನೆಯಲ್ಲಿ ಅನೇಕವಾದಂತಹ ಶುಭದ ಕಾರ್ಯಗಳು ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಇನ್ನು ಧಾರ್ಮಿಕ ಕ್ಷೇತ್ರಗಳನ್ನು, ದೈವತಾರಾಧನೆಗಳನ್ನು ಮಾಡ್ತಕ್ಕಂಥದ್ದು, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ, ವೈದ್ಯರಾಗಿರ್ತಕ್ಕಂಥವ್ರಿಗೆ, ವಕೀಲ ವೃತ್ತಿಯನ್ನು ಮಾಡುವಂಥವ್ರಿಗೆ, ಇನ್ನು ಸರ್ಕಾರಿ ಇಲಾಖೆಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರಿಗೆ, ಸರ್ಕಾರಿ ಇಲಾಖೆಯಲ್ಲಿ ಕೆಲಸವನ್ನು ಮಾಡುವಂಥವರಿಗೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆಲ್ಲ ಒಳ್ಳೆ ರೀತಿಯ ಲಾಭಗಳು ಈ ಒಂದು ತಿಂಗಳಿನಲ್ಲಿ ಇದೆ. ಸೊ ಹಾಗಾಗಿ ಒಳ್ಳೆ ರೀತಿಯ ಬೆಳವಣಿಗೆಯನ್ನು ನೋಡ್ತೀರಿ. ವಿರೋಧಿಗಳಿಂದ, ಶತ್ರುಗಳಿಂದ ನೀವು ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ. ಏನು ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ವೀಕ್ನೆಸ್ಸೇ ಸುಮ್ಮನೆ ರಿಯಾಕ್ಟ್ ಮಾಡಿಬಿಡ್ತೀರ. ಆ ರಿಯಾಕ್ಟ್ ಮಾಡೋದ್ರಿಂದನೇ ತೊಂದರೆ ತಾಪತ್ರೆಗಳು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ರಿಯಾಕ್ಟ್ ಮಾಡದೇ ಇರತಕ್ಕಂಥದ್ದು ತುಂಬಾ ಒಳ್ಳೆಯದು. ಮಾತೇ ಆಡೋಕ್ಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವು ಮೌನವಾಗಿ ಇರಿ. ನಮ್ಮ ಬಗ್ಗೆ 1000 ಜನ 1000 ಮಾತಾಡ್ಕೊಳ್ತಾರೆ, ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕೆ ಹೋಗಬಾರ್ದು. ಅವ್ರು ಯಾರೋ ಮಾತಾಡಿದ್ದಕ್ಕೆ ಅಲ್ಲ ನಾನು ಹಾಗಲ್ಲ ಹೀಗೆ ಅಂತ ನಾವು ಯಾಕೆ ಹೇಳ್ಕೊಳ್ಬೇಕು? ಯಾವುದೇ ರಾಶಿಯವರಾಗಲಿ ಇದೊಂದನ್ನು ನೀವು ತುಂಬಾ ಗಮನ ಕೊಡಬೇಕು. ಇನ್ಯಾರೋ ಒಬ್ಬರು ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದರೆ ನಾನು ಹಾಗಲ್ಲ, ನಾನು ಹೀಗೆ, ನಾನು ಕೆಟ್ಟವಳಲ್ಲ ಒಳ್ಳೆಯವಳು, ನಾನು ಕೆಟ್ಟವನಲ್ಲ ಒಳ್ಳೆಯವನು ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಆದರೂ ಏನಿದೆ? ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಜನಕ್ಕೆ ನಾವು ಒಳ್ಳೆಯದಿದ್ದರೂ ನಮ್ಮನ್ನು ಮಾತಾಡ್ತಾರೆ, ಕೆಡಕಿದ್ರೂ ಮಾತಾಡ್ತಾರೆ. ಅವ್ರ ಕೆಲಸವೇ ಮಾತಾಡೋದು. ಲೆಟ್ ದೆಮ್ ಟಾಕ್. ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆಗಳನ್ನು ನೀವು ಇಟ್ಕೊಳ್ಳೋಕೆ ಹೋಗಬೇಡ್ರಿ. ದೇವರ ಮೇಲೆ ಭಾರ ಹಾಕಿ ಚೆನ್ನಾಗಿದ್ದಾವೆ, ಅದು ಒಂದು ಸಣ್ಣ ಕಾಟ, ಅದಕ್ಕೇನು ಪರಿಹಾರ ಬೇಕು ಹೇಳ್ತೀನಿ, ಆ ಪರಿಹಾರವನ್ನು ಮಾಡಿಕೊಳ್ಳಿ. ಇನ್ನಷ್ಟು ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಾದಂತಹ ಫಲಾನುಫಲಗಳನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ನೀವು ಮಾಡಿಕೊಳ್ಬೇಕಾದಂತಹ ಮೊದಲನೇ ಪರಿಹಾರ ಸಾಮಾಜಿಕ ಪರಿಹಾರ. ಈ ಪ್ರಕೃತಿಯಲ್ಲಿ ನಾವು ಬದುಕಿದ್ದೇವೆ, ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಕಾಪಾಡೋಣ. ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ, ಅದರಿಂದ ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಹಣ್ಣುಗಳನ್ನು, ಹೂವುಗಳನ್ನು ಕೊಡ್ತಾ ಇದ್ದಾಗ ಪ್ರಕೃತಿಯು ಶುದ್ಧವಾಗುತ್ತೆ. ಪ್ರಾಣಿ ಸಂಕುಲಗಳಿಗೂ ಪಕ್ಷಿ ಸಂಕುಲಗಳಿಗೂ ಆಹಾರ ಆಸರೆ ಸಿಕ್ಕಾಗುತ್ತೆ. ನಮ್ಮೆಲ್ಲರಿಗೂ ಪ್ರಾಣವಾಯು ಸಿಕ್ಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಈಗಾಗಲೇ ಬೇಸಿಗೆಯ ಬಿರುಕಾಲ, ಇನ್ನೂ ಬೇಸಿಗೆ ಶುರುವಾಗಲೇ ಇಲ್ಲ, ಆಗಲೇ ಇಷ್ಟು ಬಿಸಿಲುಗಳನ್ನು ನಾವು ತಡ್ಕೊಳ್ಬೇಕಾಗಿದೆ. ಅಂತಹ ಕಾಲಘಟ್ಟಕ್ಕೆ ದಯವಿಟ್ಟು ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಪಾತ್ರೆಗಳಲ್ಲೋ ಸಣ್ಣ ಸಣ್ಣ ಒಂದು ಕುಂಡಗಳಲ್ಲೋ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಅದರಿಂದ ಆಸರೆಯಾಗುತ್ತೆ, ನೀರು ಸಿಗುತ್ತೆ. ಅದನ್ನು ನೋಡಿದಂತಹ ಭಗವಂತ ನೀವು ಮಾಡುವಂತಹ ಕ್ರಿಯೆಗಳನ್ನು, ಕಾರ್ಯಗಳನ್ನು ಮೆಚ್ಚಿಕೊಳ್ತಾನೆ. ದೇವರು ನಿಮ್ಮನ್ನು ಮೆಚ್ಚಿಕೊಳ್ತಾನೆ. ದೇವರನ್ನು ಮೆಚ್ಚಿಸೋ ಕೆಲಸಕ್ಕಿಂತ ದೇವರೇ ನಿಮ್ಮನ್ನು ಮೆಚ್ಚಿಕೊಳ್ಳುವಂಥ ಈ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ. ಅದರಿಂದ ನಿಮ್ಮ ಜೀವನಕ್ಕೆ ಒಳ್ಳೆಯದು. ದೇವರ ಕೃಪಾಶೀರ್ವಾದ ನೇರವಾಗಿ ನಿಮಗೆ ಬಂದು ಸೇರುತ್ತೆ. ಅದರಿಂದ ಇನ್ನೇನು ಬೇಕು ನಮ್ಮ ಬದುಕಿನಲ್ಲಿ? ನೀವು ದೇವರನ್ನು ಹುಡ್ಕೊಂಡು ಹೋಗೋ ಹಾಗಿಲ್ಲ. ನೀವು ಕೆಲಸಗಳನ್ನು ಸರಿಯಾಗಿ ಮಾಡ್ಕೊಂಡು ಹೋದರೆ ದೇವರೇ ನಿಮ್ಮನ್ನು ಹುಡ್ಕೊಂಡು ಬರ್ತಾನೆ. ಆ ಹುಡ್ಕೊಂಡು ಬಂದಂತಹ ದೇವರು ನಿಮ್ಗೆ ಆಶೀರ್ವಾದಗಳನ್ನು ಖಂಡಿತ ಮಾಡ್ತಾನೆ. ನಿಮ್ಮ ಬದುಕಿನಲ್ಲಿ ಹೊಸ ಶಕೆನೇ ಶುರುವಾಗ್ತದೆ. ಒಳ್ಳೆ ರೀತಿಯಾದ ದಿನವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ದೇವರು ಆಶೀರ್ವಾದವನ್ನು ಮಾಡುವ ಹಾಗೆ ನಮ್ಮ ಜೀವನ ಇರಲಿ. ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ಈ ಒಂದು ತಿಂಗಳು ನೀವು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಹನುಮದಂಡಕವನ್ನು ಪಠಣ ಮಾಡ್ತಾ ಬನ್ನಿ, ಪಾರಾಯಣ ಮಾಡ್ತಾ ಬನ್ನಿ. ತುಂಬ ಒಳ್ಳೆ ರೀತಿಯಾದಂತಹ ಬದಲಾವಣೆಯನ್ನು ನೀವು ನೋಡ್ತೀರಿ. ಒಳ್ಳೆ ರೀತಿಯಾದಂತಹ ಬದಲಾವಣೆ ನಿಮ್ಮ ಬದುಕಿನಲ್ಲಾಗುತ್ತೆ. ಆ ಹನುಮ ದೇವರ, ಆಂಜನೇಯ ದೇವರ ಸಂಪೂರ್ಣ ಕೃಪಾಶೀರ್ವಾದದಿಂದ ಇನ್ನಷ್ಟು ಶುಭ ಫಲಗಳು ನೀವು ಅನುಭವಿಸುವ ಹಾಗಾಗಲಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು
ಮಾರ್ಚ್ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಹೇಗಿತ್ತು ಅನ್ನುವಂಥ ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.